ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಪಾಂಡದ ಟ್ರಾವೆಲರ್. ಈ ಪೇಜ್ನ ಸಬ್ಸ್ಕ್ರೈಬ್, ಶೇರ್, ಲೈಕ್ ಮಾಡಿ. ಲಾಸ್ಟ್ ಟೈಮು ನಾವು ವೈನಾಡ್ ಸೈಡ್ ಹೋದಾಗ ಅಡ್ವೆಂಚರಸ್ ಆಗಿತ್ತು ಒಂಥರ. ಅಲ್ಲಿ ರೋಡಲ್ಲೇ ಎಲಿಫೆಂಟ್ ಎಲ್ಲ ಬರೋದು ಅದೆಲ್ಲ ಇರುತ್ತೆ. ಸೊ ಹಂಗಾಗಿ ಆ ರೋಡೇ ಒಂಥರ ಚೆನ್ನಾಗಿರುತ್ತೆ, ಹೋಗೋ ವೇ ಎಲ್ಲ. ಸೊ ಅದಕ್ಕೆ ಅಲ್ಲಿ ಆ ಸೈಡ್ ಹೋಗೋಣ ಅಂತ ಡಿಸೈಡ್ ಮಾಡಿದ್ದೀವಿ. ಹೋಗ್ತಾ ತೋರಿಸ್ತೀನಿ ಏನಾದರೂ ಎಲಿಫೆಂಟ್ ಮತ್ತೆ ಸೈಟ್ ಆದರೆ. ಇಲ್ಲಿ ವ್ಲಾಗ್ ಮಾಡ್ಕೊಂಡು ಕೂತಿದ್ವಿ ಅಂತ ಹೊಟ್ಟೆ ಕಿಚ್ಚಿಗೆ ಡ್ರೈವಿಂಗ್ ಸೀಟ್ ಕೊಟ್ಬಿಟ್ಟು ಕೂತವ್ರೆ ಎಂತ ಜನಗಳು. ಪಿರಿಯಾಪಟ್ಟಣಕ್ಕೆ ಹೋಗೋ ರೋಡಲ್ಲಿ ಇದೀವಿ ಗೈಸ್. ಟೋಲ್ ಇದೆಯಾ ಇಲ್ಲಿ? ಟೋಲ್ ಗೇಟ್ ಅಂತ ಇದೆಯಲ್ಲ ಅಲ್ಲಿ. ಒಳ್ಳೇದಾಗ್ತದೆ ನಿಮಗೆ. ಬಾಳೆದೆಲ್ಲ ದೊಡ್ಡದಾಗಿತ್ತು, ನೋಡಿದೆ ಕಿಚ್ಕೊಂಡು ಊಟ ಮಾಡೋ ಅನಿಸ್ತೈತೆ. ಮಿನಿಮಮ್ 4 ಜನ ತಿನ್ಬೋದು. ಕೈನಾಗಿಡು ಹೋಗಿದ್ ಖರ್ಚಿಗಿಂತ ಅಲ್ಲಿ ಸೀರೆ ತಾಂಡಿದ ಖರ್ಚು ಜಾಸ್ತಿ ಆಯ್ತು ಅಲ್ವಾ? ಸಿಟಿ ಸಿಗ್ಬೇಕಲ್ಲ, 1.6 ಕಿಲೋಮೀಟರ್ ಇದೆ ಆ ಸಿಟಿಗೆ. ಅಲ್ಲಿ ರೈಟ್ ತಗೋಬೇಕು. ಸಿಟಿ ಅಂತ ಯಾವುದು ಒಂದು ಸಿಟಿ ಇದೆ. ಯಾಕೋ ಕಿವಿಗೆ ಹುಷಾರಿಲ್ಲ ಕಣ. ಅಲ್ಲ ರೈಟಾ ಗೊತ್ತು ನನಗೆ, ರೈಟ್ ಅನ್ನು ಬೇಡ 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 ಬೇರೆ ಕಡೆ ಎಲ್ಲ ಬಂದಾಗ ಏನು ಕಾಪ್ ಮಾಡ್ತಾರೆ ಇಲ್ಲ. ನಂಗೆ ತಗೋಬೇಕು. ವೈನಾಡಿ ಹಿಂಗೆ ಅಂತ ಐತೆ. ನಿಲ್ಸೋಚರು ಹೋಗಿ ಕೇಳು. ಶಾರ್ಟ್ ಕಟ್. ನನಗೆ ಶಾರ್ಟ್ ಕಟ್ ಬೇಡ, ಆನೆಗಳು ಓಡಾಡೋ ಸಾಗಬೇಕು. ಎಲ್ಲರಿಗೂ ಕರ್ಕೊಂಡು ಹೋಗ್ಬಿಡ್ಬೇಕು. ನಾನೀಗ ಸೈಟ್ ಆಯ್ತು ಆನೆ ಅಂತ ಆಗ್ತಾರಲ್ಲ ಆ ಪ್ಲೇಸಿಗೆ ಹೋಗ್ಬೇಕು. ವೈನಾಡಿಗೆ ಹೋಯ್ತಾ ಈ ರೋಡ್ ಹೆವಿ ಚಿಕ್ಕದಾಯ್ತು. ಗಾಡಿಗೆ ಮಾಡ್ಸಕ್ಕಾಗಲ್ಲ. ನೋಡ್ಬೇಕು ಹಿಂಗೆ ಕೇಳ್ಬೇಕಾಯ್ತಣ್ಣ. ಬಾಯಿಗೆ ಬರುತ್ತೆ ಅಂತ ಅಂತಾರಲ್ಲ, ಏನೇನು ಬೈಕಲ್ಲಿ ನಿಂತಿದ್ದಲ್ಲ ಅವನ್ನ ಬಾಯಿಗೆ ಬಂತು ಅಂತಾರಲ್ಲ, ಒಂಥರ ಬರುತ್ತಾಣ ನಿಮಗೆ ಅಂತ. ಅದಕ್ಕೆ ಹೆದರ್ಕಣ್ಣ ನಾನು ನೋಡಿ. ಇನ್ನೇನು ಒಂದೇ ಸಲ ಅಲ್ಲಿ ಗುಂಡಿ ಇತ್ತಲ್ಲ, ಅದಕ್ಕೆ ಬೇಗ ಎತ್ತನ ಅಂತ ಎತ್ತದೆ. ಅದು ನೋಡೋ ಸ್ಪೀಡ್ ಆಗಿ ಹಿಂಗೆ ನೋಡ್ಸೋನೆ. ಆಮೇಲೆ ನಾನು ನೋಡ್ಸೋಣ ಹಿಂಗೆ ಓಡಿಸೋದು ನೀವು ಅನ್ಕೊಂಡು. ಎಲ್ಲರಿಗೂ ಬೈಕ್ ಗೊತ್ತೈತೆ ನಿನಗೆ. 7 ಕಿಲೋಮೀಟರ್ ಹೋಗಪ್ಪ. ನೀಟಾಗಿ ಹೋಯ್ತಿದ್ದೀನಿ, ಬಾಯಿಗೆ ಗೊತ್ತಾಯ್ತು ಅಂತ ರೋಡಲ್ಲಿ ನನ್ನ ಅಷ್ಟು ಯಾರು ಚೆನ್ನಾಗಿ ಓಡಿಸೋದು ಅಂತ. ಅಂಕಲ್ ಗ್ರೀನಿ ಮ್ಯಾಚ್ ನೀಟಾಗಿ ಮಳೆ ಬರಲಿ ಅಂದ್ರೆ ಬಂದು ಆಲ್ರೆಡಿ ಹೋಗ್ಬಿಟ್ಟೈತೆ ಮಳೆ. ಕಾಡು ಮಧ್ಯೆ ಏನು ಕಟ್ಟೋನ್ ಗುರು. ತೋಟ ಅದೇ ಗಾಂಜಾ ಹೋಗಲಿ. ತೋಟದ ಮಧ್ಯೆ ಕಟ್ಟಿರೋದು. ಈಗ ನಂಬಿಕೆ ಬಂತ ಚೆನ್ನಾಗಿ ಓಡಿಸ್ತೀನಿ ಅಂತ? ಇಲ್ಲ ಕಣಪ್ಪ. ಮತ್ತೆ ಕೆಟ್ಟ ಜನಗಳು. ನಾನು ಯೂಟ್ಯೂಬಲ್ಲಿ ಕಾಪಿ ರೈಟ್ಸ್ ಬರ್ಬೇಕು, ಸಾಯಿಸ್ಬಿಡ್ತೀನಿ. ಯೂಟ್ಯೂಬಲ್ಲಿ ಕಾಪಿ ರೈಟ್ಸ್ ಬಂದ್ರೆ ಐತೆ ನಿಮಗೆ ವಿಡಿಯೋ ಎಲ್ಲ. ನಾನು ಹೇಳಿದ್ರೆ ಕಾಪಿ ರೈಟ್ ಬರುತ್ತೆ, ಸೇಮ್ ಅದೇ ವಾಯ್ಸ್ ಬರುತ್ತೆ. ಇಲ್ಲ ನೀನ್ ಹೇಳೋದು ಅದ್ರದ್ದು ಬರುತ್ತಾ? ನೀನ್ ಬೇಕಾದ್ರೆ ಹೇಳ್ಕೊ, ನಿನ್ನ ವಯಸ್ಸು ಅದಕ್ಕೂ ಮ್ಯಾಚ್ ಆಗಲ್ಲ ಅನ್ಕೊಂತಾರ ಅವ್ರೆ. ಬೇಕಿದ್ರೆ ಅನಕೊಂಡ ಹೋಗ್ಬೇಕು. ಅನಕೊಂಡ ಹೋಗುತ್ತೆ. ನೀಲಿ ಕಲರ್ದು ಅಲ್ಲ, ಪಿಂಕ್ ಕಲರ್ ಹೋಗ್ಬೇಕು. ಅದೇ ನೀವು ಬಣ್ಣ ಹೊಡಿಬೇಕು ಕೂತ್ಕೊಂಡು ಪಿಂಕ್ ಕಲರ್ ಅನಕೊಂಡಕ್ಕೆ ಚೆನ್ನಾಗಿರುತ್ತಲ್ವ. ಅವ್ನ ನೇಮ್ ಏನು ಹೇಳು? ಸ್ಟೀವ್ ಜೋಸೆಫ್. ಅಖಿಲ್ ಜೇಸೇನಾ ಏನೋ ಬರ್ತಾನಲ್ಲ ಇನ್ನೊಬ್ಬ.
ಗೊತ್ತಿಲ್ಲ. ಅವನ ಜೊತೆನೇ ಇರೋನು ಅಖಿಲ್ ಜೇಸಿನ ಏನೋ ಗೊತ್ತಿಲ್ಲ. ಅವನು ಮೀಟ್ ಮಾಡ್ಕೊಂಡು ಫೋನ್ ಮಾಡೋರಿಗೆ ನಂಬರೇ ಇಲ್ಲ. ಇವನ್ ಕನ್ನಡ ಆಡ್ ಮಾಡ್ತಾನಲ್ಲ, ಚೆನ್ನಾಗಿ ಮಾಡ್ತಾನೆ. ಒಂದ್ 2 ಮಾಡಿದ್ದ ಅಷ್ಟೇ. 30 ಕಿಲೋಮೀಟರ್ ಕೇರಳ. ವೆಲ್ಕಮ್ ಟು ಕೇರಳ. ಕೇರಳ ಬಂದ್ಬಿಟ್ವಿ. ಮನೆ ಬಾಚ ಮಾಡೋ ವಯಸ್ಸು ಮನೆ. ಏನಂಗಂದ್ರೆ ನಂಗೆ ಬ್ಯಾಚುಲರ್ ಮನೆ ಇರಬೇಕು. ಕನ್ನಡದಲ್ಲೇ ಇದೆ. ಕೇರಳ ಶುರು ಆಯ್ತು. ಬಾಳೆ ಎಲೆಗಳು ನೋಡ್ಗುರು ಏನೇನು ಉದ್ದ ಇದಾವೆ ಇಲ್ಲಿ. ಉದ್ದ ಇರೋದ್ರಿಂದ ಎಷ್ಟು ಫ್ರೆಶ್ ಆಗಿ ಕಾಣ್ತಿದೆ ನೋಡು. ಮಳೆ ಬಂದೋಯ್ತಲ್ಲ ಅದಕ್ಕೆ ತೊಳ್ಕೊಂಡ್ಬಿಟ್ಟಿದ್ದೆ. ಅದ್ರ ಮೇಲೆ ಹಂಗೆ ಅನ್ನ ಹಾಕೊಂಡು ತಿನ್ಬಿಡೋಣ. ಅದು ಕಿತ್ತ ಅಲ್ಲಿ ಯಾವ್ದೋ ಹೋಗ್ಬಿಟ್ಟು ಹೋಟ್ಲಲ್ಲಿ ಹಾಸ್ಕೊಬಿಟ್ಟು ಊಟ ಮಾಡೋಣ. ಕಾಫಿಯ ಮಡಿಲಿನಲ್ಲಿ ನಾನು ಪ್ರಕೃತಿ. ಯಾರು ನೀನೇ? ಹೂಯಿಸ್ ಪ್ರಕೃತಿ. ನನ್ನ ಫ್ರೆಂಡ್ ಸರ್ಕಲ್ಸ್ ಅಲ್ಲಿ ಒಬ್ರು ಪ್ರಕೃತಿ ಅಂತ ಇಲ್ಲ ಗುರು. ನಮ್ಮ ಮದನ ನನ್ನ ಲವರ್ ಇದ್ಲು ಪ್ರಕೃತಿ ಅಂತ. ಹಂಗೆ ಪ್ರಕೃತಿ ನಾವು ಮಂಗಳೂರು ಸೈಡಿಂದ ಹೋಗ್ಬೇಕಾಯ್ತು ಕೇರಳಕ್ಕೆ. ಯಾಕಪ್ಪ? ಅಲ್ಲಿ ಕಾಸರಗೋಡು ಸಿಕ್ತಿತ್ತಲ್ಲ. ಅಯ್ಯೋ ದೇವ್ಡ. ಅನ್ಕ ಏನಾರ ಅನ್ಕ ಹಾಗೆ ಮತ್ತೆ ಭಯದಲ್ಲಿ ಸಾಯ್ತಾ ಇದೆ ನನಗೆ. ಏನ್ ಮಾಡಕ್ಕಾಗುತ್ತೆ. ಕೋತಿಕೆ ಮಾಣಿಕೆ ಕೊಟ್ರೆ ನಿಂಗೆ ಗೊತ್ತಿ. ಈಗ ಯಾವ ಕಡೆ ಇಡಿಸ್ಲಿ? ಈ ಕಡೆ ಇಡಿಸ್ಲಿ, ಈ ಕಡೆ ಇಡಿಸ್ಲಿ? ಹಂಗಾರೆ ಇಡಿಸ್ಕ. ನಾನು ಒಟ್ನಲ್ಲಿ ಗುಂಡಿನೇ 2 ಕಡೆ. ರೋಡ್ ಸಡಿ ಮಾಸು. ರೋಡ್ನ ಮಕ್ಳುಗಳು ಗಾಡಿ ಓಡಿಸೋಕ್ಕಾಗಲ್ಲ ಇಲ್ಲಿ. ಈ ಕಡೆ ಇಡ್ಸಿದ್ರು ಗುಂಡಿ, ಈ ಕಡೆ ಇಡ್ಸಿದ್ರು ಗುಂಡಿ ಅನ್ನಂಗಿರ್ತವೆ. ಎಲ್ಲಿಗೆ ಅಂತ ಬೀಳೋದು. ಆ ಕಡೆ ನೇಚರ್ ತೋರಿಸು. ಶೋ ದ ನೇಚರ್. ನೋಡಿ ಗಾಯ್ಸ್, ನಮ್ಮೂರಲ್ಲಿ ಈ ಥರ ನೇಚರ್ ಇಲ್ಲ ಅಂತ ನೇಚರ್ ತೋರಿಸಿ ಅಂತವಳೆ. ನೋಡಿದ್ರೆ ನಮ್ಮೂರು ಸೈಡು ಇರ್ತವೆ. ಬಟ್ ಅದೇನೋ ಹಾಕೋರೆ, ಅದೇನು ಅಂತ ಗೊತ್ತಿಲ್ಲ. ಶುಂಠಿ ಅಲ್ಲ ಅದು. ಅಯ್ಯೋ ಶುಂಠಿ ಅಲ್ಲ, ಅದು ಹತ್ರನೇ ಹೋಯ್ತಿರಲ್ಲ. ಅದು ಶುಂಠಿ ಅಂತ ಅಲ್ಲ. 100% ಅರಿಶಿನ. ಅರಿಶಿನ ಅದು ಅರಿಶಿನ. ಶುಂಠಿ ಇಷ್ಟು ದೊಡ್ಡದು ಡಬ್ಬೆ ಹೊಡೆಯಲ್ಲ. ದಿಸ್ ಇಸ್ ಕಾಲ್ಡ್ ಅರಿಶಿನ. ಅರಿಶಿನ ಗಾಯ್ಸ್. ಇದು ಅವಳು ಅರಿಶಿನ ಅಂತಿದ್ದಾಳೆ, ನಾನು ಶುಂಠಿ ಅಂತಿದ್ದೀನಿ. ಇದು ಶುಂಠಿ ಗಾಯ್ಸ್. ಶುಂಠಿ ಎಂತ ನೋಡ್ಬಿಟ್ಟು ಶುಂಠಿ ಅದನ್ನ ಗೊತ್ತು ಗುರು. ರೋಡಿಂದ ನಾನು ಹೇಳ್ಕೊತೀನಿ, ಆಮೇಲೆ ಮೇಘ ಹತ್ತಿಸ್ತೀನಿ. ನಮಗೂ ಗೊತ್ತು. ನೀವೇನು ಹೇಳ್ಕೊಡೋದು ಬೇಡ. ನನ್ನ ಹತ್ರ DL ಇದೆ. ಈಗ ಅಭಿ ಮಜಾ ಆಯೇಗೇನಾ ಬಿಡು. ನಿಧಾನ ಅಣ್ಣ, ನಂಗೆ ಬರಲ್ಲ. ಈಗ ಇನ್ನೊಂಚೂರು ಕಡೆ ಹಾಕಿದ್ರೆ ನೆಲದೊಳಕ್ಕೆ. ಆಯ್ತು ಗಾಡಿ. ಸ್ನೇಕ್ ಪ್ಲಾಂಟ್ ಅಂತಾರಲ್ಲ ಗಾಯ್ಸ್. ಯಾವ್ದು ಹಾವಿನಿಲೆ ಮನೆ ಸೇಕಾಗಿದೆ, ತೋರ್ಸ್ಬೇಕಿತ್ತು. ನೋಡಿ ಗಾಯ್ಸ್, ಹೊಚ್ಚಲೆ ಕಟ್ಟಿದ್ದಾರೆ, ಇಟ್ಟಿಗೆಲ್ ಕಟ್ಟಿದ್ದಾರೆ. ಮುಂದೆ ಹೋಗ್ಬೇಕು. ಬಾಯ್ ಬಾಯ್ ಬಾಯ್. ನಾನು ಮಾಡ್ತೀನಿ ಆಂಟಿ. ಬಾಯ್. ಸೇಮ್ ಬಟ್ ಡಿಫರೆಂಟ್. ಈಗ ನಮ್ಮ ಕರಿಷ್ಮ ಜೊತೆ ತಿರ್ತಾರೆ. ಮುಂದೆ ನೀನು ಹಿಂದೆ ನಾನು. ಮುಂದೆ ನೀ ಪಿರಿಯಾಪಟ್ಟಣದಿಂದ ನಾನು ಓಡಿಸಿದ್ದೀನಲ್ಲ ಗುರು ಕೇರಳ ತನಕ. ಅಲ್ಲಿಗೆ ಎಷ್ಟು ಚೆನ್ನಾಗಿ ಡ್ರೈವಿಂಗ್ ಮಾಡ್ತೀನಿ ನಾನು. ಕೇರಳಕ್ಕೆ ಇನ್ನೂ 30 ಕಿಲೋಮೀಟರ್ ಐತೆ. ಅಷ್ಟರಲ್ಲಿ ಇಸ್ಕೊಬಿಡ್ತೀಯ ಅಲ್ವಾ? 2 ಕಿಲೋಮೀಟರ್ 5 ಕಿಲೋಮೀಟರ್ ಇದ್ದಾಗ ಇಸ್ಕೊಬಿಟ್ಟು ನಿನ್ನ ಹೆಸರು ಹೇಳ್ಕೊಬಿಡ್ತೀಯ. ಕೇರಳ ತನಕ ಹೊಡೆದೆ ನಾನು. ನೀನು ಏನು ಮಾಡ್ತಾ ಇದೀಯ ಅಣ್ಣ? ಕಾಲು ತೊಳಿತು. ಈಗ ಯಾರು ಮದುವೆ ಗುರು? ಅಲ್ಲ, ಇಲ್ಲ ಆಷಾಢ ಶುರು ಇಲ್ಲ, ಅದಕ್ಕೆ ಮಾಡ್ತಿರ್ತಾರೆ. ನಿಂಗೆ ಏನು ಬೇಕು? ಕಿತ್ತಡಿ ಚೆನ್ನಾಗಿ ಕಿತ್ತಡಿ. ಹಿಂಗೆ ಕಿತ್ತಾಡ್ಬಾರ್ದು, ಚಾಕು ಮುಚ್ಚಿಟ್ಟು ಕಿತ್ತಾಡ್ಬಾರ್ದು ಅಲ್ವಾ? ಅಣ್ಣ ನಮ್ಗಿಂತ ಉದ್ದಕ್ಕೆ ಹೋದ್ಲೈತೆ ಮಾಡೇ ಬಿಟ್ಟ. ಎಲ್ಲ ಅಂತ ಸಿಗಲಿಲ್ಲ. ಕಾಫಿ ಕುಡಿಯಕ್ಕೆ ಸ್ಟಾಪ್ ಹಾಕಿದ್ದೀವಿ. ಜಿಂಕೆ ಸ್ಪಾಟ್ ಆಯ್ತು ಫೈನಲಿ. ನೋಡಿ ಜಿಂಕಿ. ನಾನೇ
ಹುಡುಕ್ತಾ ಹುಡುಕ್ತಾ ಸಿಟಿಗೆ ಬಂದ್ವಿ, ವಯನಾಡು. ಟೈಮು 9:43 ಗಂಟೆ ಆಗೈತೆ. ಸಿಂಗಲ್ ಒನ್ ವೇ ಅಂತ ಅರ್ಥ ಅಲ್ಲಿಗೆ ಅದು ದೇವಸ್ಥಾನದಲ್ಲಿ. ಯಾವುದೋ ಹಾಸ್ಪಿಟ್ಲ್ ಇದೆ, ವಿನಾಯಕ ಜ್ಯೋತಿ ವಿನಾಯಕ. ಎಷ್ಟು ಗ್ರ್ಯಾಂಡ್ ಆಗಿದೆ. ಸಾಯಕ್ಕೆ ಹೋಗ್ಬೇಕು ಹಾಸ್ಪಿಟ್ಲಿಗೆ, ಗ್ರ್ಯಾಂಡ್ ಆಗಿದ್ರೇನು ಏನಿದ್ರು ಖಾರವಿದ್ದ ಹಾಸ್ಪಿಟ್ಲ್ ಅಷ್ಟೇ. ರಿಟರ್ನ್ ತಿರ್ಸ್ಕೊಂಡು ಹೋಗ್ತಿದೀವಿ. ನೋಡೋಣ, ಇವಾಗ ಹಂಗೆ ರಿಟರ್ನ್ ಹೋಗೋಣ ಅಂತಿದ್ದೀವಿ. ಏನಾದರೂ ಆನೆ ಬಂದರೆ ವಿಡಿಯೋ ಮಾಡ್ತೀನಿ ನೈಟ್. ಇವಾಗ ಊಟ ಆಗಿದ್ದಕ್ಕೆ ಬದುಕಂಡು ಇಲ್ಲೆಲ್ಲ ಕ್ಲೋಸು 10 ಗಂಟೆಗೇನೆ. ಹಾಸನಲ್ಲಿ ಇಷ್ಟೊತ್ತಲ್ಲಿ ಬಿಸ್ನೆಸ್ ಏರಿಯಾ ಅಂತಾರೆ. ಹಾಸನಲ್ಲೂ ಕ್ಲೋಸ್ ಆಗ್ತಿರುತ್ತೆ 10 ಗಂಟೆ 11 ಗಂಟೆಗೆ. ಬಟ್ ಇಲ್ಲೆಲ್ಲ ಒಂದೊಂದು ಅಂಗಡಿ ಇದೆ ಅಷ್ಟೆ, ಎಲ್ಲ ಕ್ಲೋಸು. ಲಾಸ್ಟ್ ಟೈಮ್ ಅಲ್ಲೆಲ್ಲೋ ಸೀರೆ ತೊಗೊಂಡಿದ್ದು, ಇಲ್ಲಿ ಊಟ ಮಾಡಿದ್ವಿ, ಆಮೇಲೆ ಇಲ್ಲೆಲ್ಲೋ ಸೀರೆ ತೊಗೊಂಡ್ವಿ. ಬಟ್ ಕ್ಲೋಸ್ ಆಗಿಬಿಟ್ಟಿದೆ ಈಗೆಲ್ಲ, ಏನು ತಗೊಳ್ಳೋಣಕ್ಕೂ ಆಗಲ್ಲ. ಇಲ್ಲ ಅಕ್ಷರಗಳು ಮಾಡಿ ಹೆಂಗಿದಾವೆ ಅರ್ಥನೇ ಆಗ್ತಿಲ್ಲ. ಒಂದು ಮೆಡಿಕಲ್ ಮಾತ್ರ ಗೊತ್ತಾಗ್ತದೆ. ಕೆಫೆ ಬೇಕ್ರೀಸ್. ರೂಟ್ ಕನ್ಫ್ಯೂಸ್ ಅದ ಅಂತ ಈ ಕಡೆ ಹೋಗ್ಬೇಕಿತ್ತ ಅಂತ ಗೊತ್ತಿಲ್ಲ. ರೂಟ್ ಮ್ಯಾಪ್ ಹಾಕೋ. ಅಲ್ಲಿಂದ ಬಂದಿದ್ದು ಕಾರ್ಡ್ಗಳಿದಾವಲ್ಲ ಅಲ್ಲಿಂದ. ನೋಡಿ ಹೆಂಗ್ ಕರೀತಾರೆ, ಬನ್ನಿ 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 ಅವು ಅಂತ. ಅದು ಟೈಟಾಗೆ ಬರ್ತಾವ್ರೆ ಬೆಳಕ್ಕೆ ಗುರು. ಇದೇನು ಲಾಟ್ರಿ ಲೀಗಲ್. ಇಲ್ಲಿ ಲಾಟ್ರಿ ಆಡ್ಬೋದಿತ್ತು ಒಂದು. ಬರೋದು ಇಲ್ಲ ಬಂದು ಅನೌನ್ಸ್ ಆದ್ರೂ ಗೊತ್ತಾಗಲ್ಲ ನನಗೆ ಆಮೇಲೆ ಅಲ್ಲ. ಎಂತ ಹುಚ್ಚರು ಸುಮ್ಮನೆ ಇದ್ದರು ಹೊರಟಿ ಬಂದು ಕೇರಳಕ್ಕೆ ಬಂದಿರಲ್ಲ. ಅದೇ ಮೈಸೂರು ಏನ್ ನೋಡಕ್ಕೂ ಎಲ್ಲ ಕ್ಲೋಸ್ ಇದೆ, ಏನಿಲ್ಲ. ಚೆನ್ನಾಗಿದೆ ಅಂತ ಕೆಫೆನಾ ಅಲ್ಲ, ಟೈಮ್ ವೇಸ್ಟ್ ಮಾಡ್ಕೊಂಬಿಟ್ಟಿ 1 ಗಂಟೆಗೆ ಹೋಗೋಣ, ಅವಾಗ ಪಕ್ಕ ಸಿಗುತ್ತೆ ಏನಾದ್ರು. ಲಾಸ್ಟ್ ಟೈಮು 1 ಗಂಟೆಗೆ ಹೋದಾಗಲೇ ಸಿಕ್ಕಿದ್ದಿಲ್ಲ. ಬರೀ ಈ ಸರಿ ಜಿಂಕೆ ಮಾತ್ರ ಸೈಟ್ ಆಗಿದೆ ನನಗೆ. ಒಳ್ಳೆ ಸಫಾರಿ ಫೀಲಿಂಗ್ ಬರುತ್ತೆ. ಇಲ್ಲೇ ಇಲ್ಲಿ ಕಾಫಿ ಕುಡಿಯೋಕೆ ಅಂತಾರೆ, ಅದೇನೋ ಮೆಣಸು ಹಾಕೊಡ್ತಾರೆ ಕಾಫಿ. ಕುಡ್ದು ಒಂಥರ ಗುರುತಪ್ಪ ಎಲ್ಲ. ಮಾರ್ನಿಂಗ್ ಆಗಿದ್ರೆ ಹೊಟ್ಟೆ ಸಿತ್ತಿದ್ರೆ ಅದೇನೋ ಅನ್ನದ ಉಂಡೆ ಥರ ಹಿಂಗಿತ್ತು, ರೋಲ್ ಥರ ತಿಂದು ನೋಡ್ಬೋದಿತ್ತು, ಟೇಸ್ಟ್ ಮಾಡಿ ಹೋಟ್ಲಲ್ಲಿ. ಫುಲ್ಲು ಟಯರ್ಡಾಗಿ ಹೋಗ್ಬಿಟ್ಟಿದ್ದೀವಿ. ನೈಟು ಏನು ಬೇಜಾರಾಗಲಿಲ್ಲ, ಅದೇ ಜಿಂಕೆ ನೋಡಿದ್ವಿ ಅಷ್ಟೇ. ಅದ್ಬಿಟ್ಟು ಇವಾಗ ಕ್ಲೈಮೇಟ್ ಚೆನ್ನಾಗಿರುತ್ತೆ, ರೂಟ್ ಮಾತ್ರ ಸೈಕ್ ಇರುತ್ತೆ. ಅದಕ್ಕೆ ಪೊಲೀಸ್ ಚೆನ್ನಾಗಿ ಮಾತಾಡ್ಸೋದು. ಟೈಮು 10 ಗಂಟೆ ಆಗಿದೆ, ಇಲ್ಲೆಲ್ಲ ಕ್ಲೋಸು. ಡೀಸೆಲ್ ಅದಕ್ಕೆ ಹಾಕ್ಕೊಬಿಟ್ವಿ ಮುಂಚೆನೆ. ಊಟನೂ ಆಗಿದೆ, ನೋಡೋಣ ಸ್ವಲ್ಪ ಲೇಟ್ ಆಗ್ಬಿಟ್ಟು ಸ್ಟಾರ್ಟ್ ಮಾಡೋಣ ಈ ಕಡೆಯಿಂದ ರಿಟರ್ನ್ ಹೋಗೋಣ. ಅವಾಗ ಪಕ್ಕ ಸೈಟ್ ಆಗುತ್ತೆ. ಏನೋ ಸೈಟ್ ಆಗಲಿಲ್ಲ ಅದನ್ನ ಏನು ಮಾಡೋಕ್ಕಾಗಲ್ಲ. ಬಟ್ ಸಫಾರಿಗೆ ಬಂದಿರೋ ಫೀಲಿಂಗ್ ಅಂತೂ ಆಗುತ್ತೆ ಈ ಕಡೆ ಬಂದರೆ ಪಕ್ಕ. ಆಮೇಲೆ ಬೆಳಗ್ಗೆ ಒಂದು ಅದೇ ನಾವು ನಾಗರಹೊಳೆ ಅಂತ ಹೇಳ್ಬಿಟ್ಟು ಹೋಗ್ಬಿಟ್ಟು ಬಂದ್ವಲ್ಲ ರಿಟರ್ನ್ ಅಲ್ಲಿ, ಅಲ್ಲಿಗೆ ಹೋದ್ರೆ ಅಂತೂ ನಿಜ ಪಕ್ಕ ಬಿಡ್ತ. ಆ ರೋಡಲ್ಲಿ ನಮ್ಮ ಗಾಡಿಗಳು ಅಲೋ ಮಾಡ್ತಾರೆ ಅನ್ನೋದೇ ಡೌಟ್ ನನಗೆ. ಅದು ಸಫಾರಿ ಜೀಪ್ನೇ ತಗೊಂಡು ಹೋಗ್ಬೇಕನ್ಸುತ್ತೆ.
ಅದೇನೋ ನಾಗರಹೊಳೆ ಹುಲಿ ಸಂರಕ್ಷಣಾ ಅಂತ ಇತ್ತಲ್ಲ ಅದರಲ್ಲಿ. ಅಲ್ಲಿಗೆ ಹೋದ್ವಿ. ಆ ರೋಡಲ್ಲಿ ಅವರು ಮಾರ್ನಿಂಗ್ ಮಾತ್ರ ಬಿಡೋದು ಅಂತಂದ್ರು. ಸೊ ಮಾರ್ನಿಂಗು 9:30 ಮೇಲೆ ಅಲ್ಲ, 9:30 ಸಂಜೆ 6 ಗಂಟೆವರೆಗೂ ಬಿಡ್ತಾರೆ. ಕಾರ್ ಅಲೋ ಮಾಡ್ತಾರೋ ಇಲ್ವೋ ಗೊತ್ತಿಲ್ಲ, ಅವ್ರದ್ದೇ ಸಫಾರಿ ಜೀಪಲ್ಲಿ ಕರ್ಕೊಂಡು ಹೋಗ್ತಾರೋ ಏನೋ. ಬಟ್ ನಮ್ಗಿಂತ ಹಿಂದೆ ಬರ್ತಿತ್ತು ಬೈಕಿಂದ ಒಂದು ಗ್ಯಾಂಗಿಗೆ ಆನೆ ಸೈಟ್ ಆಗಿದೆ ಆ ರೋಡಲ್ಲಿ ಬರುವಾಗ. ಹುಣಸೂರಿಂದ ಬಂದಿರೋದಲ್ವ ಅವರು ಆ ಕಡೆಯಿಂದ. ಅವಾಗ ಅದು ಹಿಂಗೆ ರೋಡಲ್ಲಿ ಕ್ರಾಸ್ ಆಗ್ಬಿಟ್ಟಿದೆ. ನಾವು ಒಂದು 10 ನಿಮಿಷ ಆ ಕಡೆ ರೋಡಲ್ಲಿ ಬಂದಿದ್ರೆ 10 ನಿಮಿಷ ಅಷ್ಟೇ. ನಾವು ಹಿಂಗಿಂದ ಬಂದಿದ್ದೀವಿ ಪಿರಿಯಾಪಟ್ಟಣ ರೋಡಿಂದ. ಸೊ ಅದಕ್ಕೆ ಸಿಗ್ಲಿ. ಓಕೆ, ನೋಡೋಣ ರಿಟರ್ನ್ ಹೋಗೋದು ಬಾಕಿ ಇದೆಯಲ್ಲ, ಅವಾಗ ಏನು ಕಾಣಿಸುತ್ತೆ ಅಂತ ವಿಡಿಯೋ ಮಾಡ್ತೀನಿ. ಕೇರಳ ಚೆಕ್ ಪೋಸ್ಟ್ ಹೋಯ್ತಾ ಇದೀವಿ. ಬಾಯ್ ಬಾಯ್ ಕೇರಳ. ಜಿಂಕೆಗಳೆಲ್ಲ ಎಲ್ಲಿಗೂ ಇರ್ತವೆ. ಆನೆ ಅಂತೂ ಮೇಯ್ತಾ ಇರುತ್ತೆ. ಯಾರು ಬಂದ್ರು ಯಾರು ಮಳೆ ಅವಕ್ಕೆ ಇನ್ನೂ ಇಷ್ಟ. ನೆನ್ಕಂದ್ರೆ ನಿಂತಿತ್ತು ಅಲ್ವಾ? ಇನ್ನೊಂದು ಟಾರ್ಚ್ ಇರ್ಬೇಕಾಯ್ತು ಲೈಟ್. ಅದೆಲ್ಲ ಇದ್ರ ಕಾರಣಕ್ಕೆ ಇಲ್ಲ. ಆ ಕಡೆ ಈ ಕಡೆ ಎರಡೆರಡು ಲೈಟ್ ಹಾಕೋಬಿಟ್ಟಿತ್ತು ನಾವು. ಅಲ್ಲ ಬರೀ ಆನೆ ಇದು ಕಾಣಿಸುತ್ತೆ ಅಂತಾರೆ, ಹುಲಿ ಸಿಂಹ ಇಲ್ಲ ಕಾಣಲ್ವ? ಹುಲಿ ಸಿಂಹ ಇದ್ರೆ ಜಿಂಕೆಗಳು ಇರ್ತಿದ್ವು. ನಾನು ಕಾಮನ್ ಆಗಿ ಕೇಳ್ತೀನಿ. ಅಲ್ಲ ಈಗ ಕಾಡಲ್ಲಿ ಜಿಂಕೆ ಇರ್ತವೆ, ಅದಕ್ಕೆ ಹುಲಿ ಸಿಂಹ ಇರಲ್ಲ ಅಂತ ನಾನು. ಇಷ್ಟೊಂದು ಸಂತತಿ ಇದೆ ಅಂದ್ರೆ ಹುಲಿ ಸಿಂಹ ಕಡಿಮೆ ಇದಾವೆ. ಒಟ್ನಲ್ಲಿ ಇದಾವೆ ಹುಲಿ ಸಂರಕ್ಷಣಾ ಕೇಂದ್ರನೇ ಇದೆ. ಹುಲಿ ಇಲ್ದಂಗಿದ್ಯಾ? ನಾವು ಈ ಕಾಡಲ್ಲೇ 2 ಗಂಟೆ ರಾತ್ರಿ ಹೋಗಿದ್ದೀವಿ ಲಾಸ್ಟ್. ಅದುವೇ ಆನೆ ನೋಡಿದ್ಮೇಲಂತೂ ಆರಾಮಾಗಿ ತೋರಿಸಿದೀನಿ ನಾನಂತೂ ಗಾಡಿ. ಇಲ್ಲಿ ಸ್ಟಾರ್ಟ್ ಮಾಡಿ ಪಿರಿಯಾಪಟ್ಟಣ ಬಂದ್ಮೇಲೆ ನಿಲ್ಸಿದ್ ಗಾಡಿ ನಾನು. ವೈನಾಡ್ ಸ್ಟಾರ್ಟ್ ಮಾಡಿ ಮಿಂಚುಳೆಗಳಿಂದ ಹೆಂಗ್ ಕಾಣ್ತಾ ಇದೆ ನೋಡು ಅಲ್ವಾ? ನಾನು ಅದು ಕ್ಯಾಮ್ರಾ ಅನ್ಕೊಂಡು ಆಗಿದ್ದ. ಮೊಬೈಲ್ ಕ್ಯಾಮ್ರಾ ಕಾಣಿಸಲ್ಲ, ಮಿಂಚುಳ ಕಾಣಿಸಲ್ಲ. ಈ ಕಡೆ ಕಾಡು ಫುಲ್ ಕತ್ಲೆ ಇದೆ ನೋಡು. ಆ ಕಡೆ ಸೈಡ್ ನೋಡು ಮಿಂಚುಳಗಳು ಡಾರ್ಕ್ ಕಾಣ್ತದೆ. ನೆಟ್ವರ್ಕ್ ಬರೋದಿಲ್ಲ ಬಿಡು. ಆಫ್ ಮಾಡಿಡು. ಎಂಜಾಯ್ ದ ನೇಚರ್. ಪಿರಿಯಾಪಟ್ಟಣ ಮ್ಯಾಪ್ ಹಾಕ್ಬಿಟ್ಟು ಬಿಟ್ಬಿಡ್ತೀನಿ. ಹೇಳಿ ಅಂತ ನೆಟ್ವರ್ಕ್ ಸಿಗ್ಲಿಲ್ಲ ಅಂದ್ರೆ ಅಲ್ಲಿ ಮಧ್ಯದಲ್ಲ. ಆನೆ ಸಿಕ್ಲಿಲ್ಲ, ಬೇಜಾರಾಗ್ತಿದೆ. ಅಂತ ಕಿಚ್ಚು ಬಿಡ್ಬೇಕು ಹಂಗೆ ಅದೇ ಈಗ. ಏನು ಹೇಳಿದ್ರು ನೋಡಂಗಿಲ್ಲ ಬಿಡು. ಏನಿದ್ರು ರೋಡಿಗೆ ಬರ್ಬೇಕಂತ ನಾನು ಅವನ್ನ ನೋಡೋಕ್ಕೆ. ವಿಡಿಯೋಂಗೂ ಇಲ್ಲ ಇಲ್ಲಿ. ಆನೆ ಶಿಬಿರದಲ್ಲಿ ನೋಡೋದ್ಕಿಂತ ಇಲ್ಲಿ ಹಿಂಗೆ ವೈಲ್ಡ್ ಆಗಿರ್ತಾವಲ್ಲ ಅಂತ ಆನೆಗಳು ನೋಡೋದು ಚೆನ್ನಾಗಿರುತ್ತೆ. ಮತ್ತೆ ಇವೆಲ್ಲ ತಿಂದು ದಷ್ಟಪುಷ್ಟವಾಗಿರುತ್ತೆ. ಅವೆಲ್ಲ ಲಿಮಿಟ್. ನಮ್ಮಪ್ಪ ಇನ್ಸ್ಟಾದಲ್ಲಿ ವಿಡಿಯೋ ಮಾಡ್ತಾನೆ, ನೇಮ್ ಬರ್ತಿಲ್ಲ. ಅದೇ ಇದರಲ್ಲಿ ಜಿಗಣೆ ಎಲ್ಲ ತೆಗ್ದು ಸುಡ್ತಾ ಅದನ್ನೇ ಪಟ್ಟೆ. ಇದ್ರದ್ದು ಬೈಕಿಂದು ಇದ್ರಲ್ಲಿ ಸೈಲೆನ್ಸರ್ ಎಲ್ಲ ಜಿಗಣೆ ಇಟ್ಬಿಟ್ಟು ಸುಡ್ತಾ ಒಳ್ಳೆ ರೋಸ್ಟ್ ಆಗೈತೆ ಅಂತ. ನಿದ್ದೆ ಹೋಗಲ್ಲ ಅದು. ಕಂಪ್ಲೀಟೆಡ್ ಆಗಲ್ಲ ಅಲ್ಲ, ಫುಲ್ಲಿ ಕಂಪ್ಲೀಟೆಡ್. ಪಿರಿಯಾಪಟ್ಟಣ ಬರೋವರೆಗೂ ಹಿಂಗೆ ಏನು ಕತ್ಲೆ ಇದ್ಲ ನೋಡೋ ಚೋಟ. ನಾನು ನೋಡ್ತಾ ಇದ್ದೀನಿ ಎಷ್ಟಾಗುತ್ತೆ ಸ್ಟಾರ್ಟಿಂಗ್ ಮಾಡಲ್ಲ. ಚಾರ್ಜ್ ಇನ್ನೇನು ಖಾಲಿ ಆಗ್ತೈತೆ. ಈ ಕಾರ್ ಮುಗಿದ ತಕ್ಷಣ ಆಫ್ ಮಾಡು. ಅನ್ನೊಂದು ಕಾರ್ ಸ್ಟಾರ್ಟ್ ಆಗುತ್ತಲ್ಲ ಅವಾಗ ಮತ್ತೆ ಆನ್ ಮಾಡೋಣ. ಹಿಂಗಂತ ಇರ್ತೀವಿ, ಆನೆ ಬಂದಾಗ ಮೀಟ್ರಿ ಆಫ್ ಹೋಗುತ್ತೆ ಅಲ್ವಾ? ಅದೇನು ಸಣ್ಣದ ಒಂದು ಲೈಟ್ ಇಲ್ಲ ಏನಿಲ್ಲ, ಕಾಡು ಪೂರ್ತಿ ನಾವು ಪಾಡಿಗೆ ಓಡಾಡ್ಕೊಂಡಿರ್ತವೆ. ಕಣ್ಣುಗಳು ಅಷ್ಟು ಶಾರ್ಪ್ ಇರ್ತವೆ ಚೋಟು. ಕುರುಡು ಇರ್ತಾವಲ್ಲ ಅದು ಸ್ವಲ್ಪ ಕಷ್ಟ. ಫುಲ್ಲು ಕತ್ಲೆ, ಏನೂ ಇಲ್ಲ. ಲೈಟ್ ಬೆಳಗ್ಗೆ ಇಲ್ಲ, ಈ ಕಣ್ಣು ಹೊಡೆತಾ ಇರ್ತವೆ.
ಹಾ ಸಿಕ್ಕಿಲ್ಲ ಅನ್ಕೊಂಡ್ರೆ ಹೋಗ್ಬಿಡ್ಲಾ? ಭಯ ಆಗ್ತೈತೆ ನಂಗೆ. ಹಿಂದ್ಗಡೆ ಏನಾರು ಇದೆಯಾ ನೋಡು. ಫೈನಲಿ ಆನೆ 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 ಮಿಡ್ಕೆ ಹೋದೆ ನಾನು ಅದು ನೋಡಿ. ಮೂರು ಫೈನಲಿ ಚೋಟು ಹಿಂದಕ್ಕೆ ಹೋಗ್ಬಿಡೋಣ, ಯಾರು ಬಂದೇ ಬರೋಣ. ಹೆಂಗ ಆಯ್ತಾ ಅಲ್ವಾ ಅಂದಿದ್ದ. ಗುಂಪಲ್ಲೇ ಇದೆ, ಗುಂಪಲ್ಲಿ ಇದಾವ 4 ಇದಾವ, ಅದುವೆ ಒಂದಲ್ಲ ಎರಡಲ್ಲ. ಹೋಗ್ಬಿಡೋಣ ಅತ್ಲಾಗೆ. ಯಾರು ಬರ್ಲಿ ಇರು. ಯೂಟ್ಯೂಬ್ ಮಾಡ್ಕೊಬಿಡ್ಲ, ಯಾರೋ ಬಂದ್ರು ಆನೆ ಅಂತ ಹೇಳು ಅವ್ರಿಗೆ, ಫಸ್ಟ್ ಹೇಳು. ಅವ್ರು ಹೋಗ್ತಾರೆ ಕೇಳು. 4 ಇದಾವೆ ಬ್ರೋ, 4 ಆನೆ ಇದಾವೆ. ಅಲ್ಲೇ ಒಂಚೂರು ಹೋಗೋಣ. ಓಕೆ, ಅವ್ರು ಬಂದ್ರಲ್ಲ. ನೋಡಿ ಅಲ್ಲ, ಅವೆಲ್ಲ ಅಭ್ಯಾಸ ಆಗಿರುತ್ತೇನಲ್ವಾ? ಇವು ಸಾಕಾನೆಗಳು ಕಣ್ಣ. ಅದೇ ಹೆಂಗೆ ಹೇಳ್ತಿಲ್ಲ ಸಾಕಾನೆ ಇವು ಅಂತ. ಎಲ್ಲರಿಗೂ ಹೇಳ್ತೀನಿ. ಮಿಡ್ಕೆ ಹೋದಾಗ ಆನೆ ನೋಡಿ. ಇನ್ನೊಂದ್ಸರಿ ಬಿಟ್ಟಂತ ಅದ್ಯಾ ಹೋಗಿ ಬರೋಣ. ಇಲ್ಲೇ ಎಲ್ಲಾರು ತಗೊಂಡು ನೋಡು. ನಾನು ಹೇಳಿಲ್ವ ಆನೆ ಸ್ಪಾಟ್ ಹಾಗೆ ಆಗುತ್ತೆ. ಹೌದಾ? ಅವನ ಅಜ್ಜಿ ಹೆಂಗ್ ಸ್ಪಾಟ್ ಆಯ್ತು, ಇಲ್ಲಿ ತಗೋಬಹುದು. ಹಾ ನಡಿಯಿಲ್ಲ, ಅಷ್ಟೊಂದ್ ಜನ ಓಡಾಡ್ತಾವ್ರೆ, ಅದ್ರಲ್ಲಿ ಭಯ ಏನಿದೆ. ಇಷ್ಟೋ ತನಕ ಸಿಗ್ಲಿ ಅಂತ ಓಡಾಡಿದ್ವಿ. ಬಂದ್ರು ಹೋಗ್ ಬೇಗ. ನಾವೇ ನೋಡ್ಕೊ ಬಂದೀವಿ. ಆನೆ ಇದೆ ಅಂತವ್ರೆಲ್ಲ. ಅಯ್ಯೋ ಇಲ್ಲೇ ಬಿದ್ದಿದೆ ನನ್ನ ಸೋರೆಕಾಯಿ. ಸೂಪರ್ ಕಂಡ್ಲ ಮಚ್ಚ. ಎಲ್ಲ ತಿನ್ಕೊ ಹೋಗಿದ್ದಾವೆ. ಗುರು ಅವ್ನು ತಲೆ ಚಚ್ಕೊಂಡು ಮತ್ತೆ ಅದು ಹೆಂಗ್ ನೋಡ್ತಿತ್ತು ಅದು. ಅವ್ರಿಗೆ ಹೇಳು ಆನೆ ಅಂತ ಗೊತ್ತಾಗುತ್ತೆ. ಕ್ರೇಜಿ. ನಾನು ಒಳ್ಳೆ ಡ್ರೈವಿಂಗ್ ಕಲಿತೆ ಕಡೆ ಮಾತ್ರ. ನಾನು ಅದ್ರ ಹೋದಾಗ ಇವರು ಅಲ್ವಾ ಆನೆ ಅಂದ್ಬಿಟ್ಟ, ಆನೆಗೆ ಬಿಡ್ತೇನೆ ಅಂತ ಬಂಡೆ. ಒಂದೇ ಒಂದು ಅನ್ಕೊಂಡಾಗ ನಾನು ಸ್ಲೋಪಲ್ಲಿ ಹೋಗು, ಸ್ಲೋ ಮಾಡು. ಆ ಕಡೆಗೆ ತಿರುಗಿದೆ. ಅವೆರಡನ್ನ ಕೆಳಗಡೆ ಇಳಿಸಿತೆ. 3 ಇದಾವೆ ಕೆಳಗಡೆ. ಹಾ 3 ಫೈನಲಿ ಸ್ಪಾಟೆಡ್. ಆನೆ, ಜಿಂಕೆ ಎಲ್ಲ ಸ್ಪಾಟ್ ಆಯ್ತು. ಹೋಗ್ಬಿಡ್ತು, ಚಾರ್ಜ್ ಇಲ್ಲ ಅಂತ ಆಫ್ ಮಾಡಿದೆ. ಗಾಡು ಕೋಣ ಮಿಸ್ ಆಯ್ತು, ರೋಡ್ ದಾಟ್ಕೊಂಡು ಪಟ ಅನ್ನಂಗೆ. ಎಲ್ಲ ಆನೆ, ಕಾಡು ಕೋಣ, ಜಿಂಕೆ ಸೈಕಾಗಿ ಸ್ಪಾಟ್ ಆದ್ವು ಎಲ್ಲ ಮಾತ್ರ ಅಲ್ಲ. ಸೈಕಾಗಿತ್ತು. ಇದು ಹೆಂಗಿತ್ತು ಮಾರ.